ಪ್ರೀತಿಯ ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ಮಳೆಗಾಲದಲ್ಲಿ ಬರುವಂತಹ ಮೊದಲ ಮಳೆಯ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಸ್ನೇಹಿತರೆ, ಮಳೆ ಬಂದರೆ ಸಾಕು ಅಂತ ನಮ್ಮ ರೈತರು ಕಾದು ಕುಳಿತುಕೊಂಡಿರ್ತಾರೆ. ಹಾಗೆ ಭೂಮಿ ತಂಪಿರದ ತಕ್ಷಣ ಭೂಮಿಯ ಮೇಲಿನ ಎಲ್ಲ ರೀತಿಯ ಬೀಜಗಳು ಮೊಳಕೆಯೊಡಲಿಕ್ಕೆ ಪ್ರಾರಂಭವನ್ನು ಮಾಡುತ್ತೆ. ಭೂಮಿಯ ಮೇಲೆ ನಾವುಗಳು ಹಾಕುವಂತಹ ನೀರಿಗಿಂತ ಭೂಮಿಯ ಮೇಲೆ ಬೀಳುವಂತಹ ಮೊದಲನೆಯ ಮಳೆಗೆ ಅದೆಷ್ಟು ಶಕ್ತಿ ಇದೆ ಅಂತ ಅಂದರೆ, ಭೂಮಿಯಲ್ಲಿ ಬೀಜಗಳು ಮೊಳಕೆಯೊಡಲಿಕ್ಕೆ ಪ್ರಾರಂಭವನ್ನು ಮಾಡುತ್ತೆ, ಭೂಮಿ ಹಸಿರಾಗಿ ಕಂಗೊಳಿಸಲಿಕ್ಕೆ ಪ್ರಾರಂಭವನ್ನು ಮಾಡುತ್ತೆ, ಹಾಗೆ ಸಣ್ಣ ಪುಟ್ಟ ಸಸ್ಯಗಳು ಕೂಡ ಚಿಗುರೊಡಲಿಕ್ಕೆ ಪ್ರಾರಂಭವನ್ನು ಮಾಡುತ್ತೆ, ಹಚ್ಚ ಹಸಿರಿನಿಂದ ಕಂಗೊಳಿಸಲಿಕ್ಕೆ ಪ್ರಾರಂಭವನ್ನು ಮಾಡುತ್ತೆ. ಪ್ರಾರಂಭದ ಮಳೆಯಲ್ಲಿ ಸಸ್ಯಗಳಲ್ಲಿ ಕಾಣಸಿಗುವಂತಹ ಹಲವಾರು ರೀತಿಯ ಕೀಟಗಳು ತಕ್ಷಣ ಕಣ್ಮರೆಯಾಗುತ್ತೆ. ಅಲ್ಲದೆ ಮಣ್ಣಿನಲ್ಲಿ ಒಂದು ರೀತಿಯ ವಾಸನೆಯನ್ನು ನಾವು ಸಾಮಾನ್ಯವಾಗಿ ಗಮನಿಸಿರ್ತೀವಿ. ಆದರೆ ಇದು ಏನು ಅಂತ ಸಾಮಾನ್ಯವಾಗಿ ಯಾರಿಗೂ ತಿಳಿದಿರಲ್ಲ. ಸ್ನೇಹಿತರೆ, ಇದು ಮಣ್ಣಿನಲ್ಲಿ ಇರುವಂತಹ ಒಂದು ಸೂಕ್ಷ್ಮ ಜೀವಿಯಾದಂತಹ ಆಕ್ಟಿನೋಮೈಸಿಟ್ಗಳು ಹಾಕುವಂತಹ ಒಂದು ರೀತಿಯ ಹಿಕ್ಕೆಯಾಗಿರುತ್ತೆ. ಮಳೆಯ ಹನಿಯ ನೀರು ಭೂಮಿಗೆ ಬಿದ್ದ ತಕ್ಷಣ ಅದು ಗೊಬ್ಬರವಾಗಿ ಮಣ್ಣಿಗೆ ಸೇರಿಕೊಳ್ಳಲಿಕ್ಕೆ ಪ್ರಾರಂಭವನ್ನು ಮಾಡುತ್ತೆ. ಅಲ್ಲದೆ ನೆಲದಲ್ಲಿ ಬಿದ್ದಂತಹ ಹುಲ್ಲು ಕಡ್ಡಿಗಳು ಚಿಗುರೊಡೆಯಲಿಕ್ಕೆ ಪ್ರಾರಂಭವನ್ನು ಮಾಡುತ್ತೆ. ಹಾಗೆ ಬೀಜಗಳು ಕೂಡ ಮೊಳಕೆಯೊಡಲಿಕ್ಕೆ ಪ್ರಾರಂಭಿಸುತ್ತೆ. ತೆಂಗು, ಅಡಿಕೆ ಸೇರಿದಂತೆ ಎಲ್ಲ ರೀತಿಯ ಸಸ್ಯಗಳು, ಪ್ರಾಣಿಗಳು ಹೊಸ ಚೈತನ್ಯಕ್ಕಾಗಿ ಕಾದು ಕುಳಿತುಕೊಂಡಿರ್ತವೆ. ಎಲ್ಲ ಸಸ್ಯ ಸಂಕುಲಕ್ಕೂ ಹೊಸ ಜೀವಕಳೆ ಬಂದಂತಾಗುತ್ತೆ. ಸ್ನೇಹಿತರೆ, ಪ್ರಾರಂಭದಲ್ಲಿ ಬರುವಂತಹ ಮಳೆಯನ್ನು ನಾವು ಪ್ರೀ ಮಾನ್ಸೂನ್ ಮಳೆ ಅಂತ ಕರಿತೀವಿ. ಸಾಮಾನ್ಯವಾಗಿ ವಾಸನೆಯನ್ನು ನಾವು ಗಮನಿಸಿರ್ತೀವಿ. ಒಟ್ಟು 3 ರೀತಿಯ ವಾಸನೆಯನ್ನು ನಾವು ಈ ಮಣ್ಣಲ್ಲಿ ಸಾಮಾನ್ಯವಾಗಿ ಗಮನಿಸಿರ್ತೀವಿ. ಈ ಮಣ್ಣಿನ ವಾಸನೆಗೆ ಕಾರಣ ಆಕ್ಟಿನೋಮೈಸೆಟ್ ಅಂತ ನಾವು ಹೇಳ್ತೀವಿ. ಇದು ಸೂಕ್ಷ್ಮ ಮಣ್ಣಿನ ಅಂದರೆ ಒಣ ಮಣ್ಣಲ್ಲಿ ಬೀಜಾಣು ರೀತಿಯಲ್ಲಿ ಇರುವಂಥದ್ದು. ಇದು ಜೈಸೋಮಿನ್ ಎಂಬಂತಹ ಒಂದು ರಾಸಾಯನಿಕ ವಸ್ತುವನ್ನು ಉತ್ಪಾದಿಸಿ ಮಣ್ಣಿಗೆ ವಿಸರ್ಜನೆ ಮಾಡಿರುತ್ತೆ. ಈ ಜೈಸೋಮಿನ್ ಎನ್ನುವಂತಹ ಬೀಜಾಣುವಿನ ಮೇಲೆ ನೀರು ಬಿದ್ದ ತಕ್ಷಣ ಅದು ವಾಸನೆಯನ್ನು ಉಂಟು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡುತ್ತೆ. ಅಲ್ಲದೆ ಸಿಡಿಲು ಮತ್ತು ಮಿಂಚುಗಳ ಪರಿಣಾಮದಿಂದ ಓಝೋನ್ ಉತ್ಪಾದನೆ ಆಗುತ್ತೆ. ಅಲ್ಲದೆ ಗಾಳಿ ಮತ್ತು ಮಳೆಯ ಜೊತೆಗೆ ನೆಲವನ್ನು ತಲುಪಲಿಕ್ಕೆ ಕೂಡ ಇದು ಸಹಕರಿಸುತ್ತೆ. ಇಂತಹ ಸಂದರ್ಭದಲ್ಲಿ ಇನ್ನೊಂದು ರೀತಿಯ ವಾಸನೆಯನ್ನು ನಾವು ಮಣ್ಣಲ್ಲಿ ಕಾಣ್ಬೋದಾಗಿರುತ್ತೆ. ಸಾಮಾನ್ಯವಾಗಿ ಸಸ್ಯಗಳು ಉತ್ಪತ್ತಿ ಮಾಡಿ ಬಿಡುಗಡೆಗೊಳಿಸುವಂತಹ ತೈಲಾಂಶಗಳು ವಾತಾವರಣದಲ್ಲಿ ಸೇರಿಕೊಂಡಿರ್ತವೆ. ಯಾವಾಗ ಮಳೆಯ ಹನಿಗಳು ಸಸ್ಯಗಳ ಮೇಲೆ ಬೀಳಲಿಕ್ಕೆ ಪ್ರಾರಂಭವಾಗುತ್ತೋ ಆಗ ವಿವಿಧ ರಾಸಾಯನಿಕ ಜೊತೆಗೆ ಬೆರೆತು ಅದು ಭೂಮಿಗೆ ತಲುಪಲಿಕ್ಕೆ ಪ್ರಾರಂಭವಾಗುತ್ತೆ. ಆಗ ಒಂದು ರೀತಿಯ ವಾಸನೆಯನ್ನು ನಾವು ಗಮನಿಸ್ಬೋದು. ಹೀಗೆ ಸಾಮಾನ್ಯವಾಗಿ 3 ರೀತಿಯ ವಾಸನೆಯನ್ನು ನಾವು ಮಣ್ಣುಗಳಲ್ಲಿ ಕಾಣುವಂಥದ್ದು ಸಾಮಾನ್ಯವಾಗಿರುತ್ತೆ. ಸ್ನೇಹಿತರೆ, ಹಾಗಾದರೆ ಮಳೆಯ ನೀರಿನಲ್ಲಿ ಅಂಥದ್ದೇನಿದೆ? ಪ್ರೀ ಮಾನ್ಸೂನ್ ಅಂದರೆ ಪ್ರಾರಂಭವಾಗುವಂತಹ ಮಳೆಯ ನೀರಿನಲ್ಲಿ ಯಾವ ಪೋಷಕಾಂಶಗಳಿವೆ ಅನ್ನೋದ್ರ ಬಗ್ಗೆ ಸಾಮಾನ್ಯವಾಗಿ ಅಧ್ಯಯನ ಆದಂತಿಲ್ಲ. ಆದರೂ ಕೆಲವು ವಿಚಾರಗಳ ಬಗ್ಗೆ ಮಾಹಿತಿ ಇದೆ. ಮಳೆ ನೀರು 100% ಮೆದು ನೀರಾಗಿರುತ್ತೆ. ಮಳೆಯ ನೀರಿನಲ್ಲಿ ಜೈವಿಕವಾಗಿ ಸಿಗುವಂತಹ ಸಾರಜನಕ ಹೇರಳವಾಗಿರುತ್ತೆ. ಅದಲ್ಲದೆ ಮಳೆಯ ನೀರಿನಲ್ಲಿ ಇತರ ಪೋಷಕಾಂಶಗಳು, ಲಘು ಪೋಷಕಾಂಶಗಳು, ಬೆಳವಣಿಗೆಗೆ ಪ್ರಚೋದಕಗಳು ಕೂಡ ಇದರಲ್ಲಿ ಇರ್ತವೆ. ಮಳೆ ನೀರಿನಲ್ಲಿ ಲಘು ಪೋಷಕಾಂಶಗಳು ಹಾಗೂ ಸಾರಜನಕದಂತಹ ಎಲ್ಲ ಅಂಶಗಳಿದ್ದರೂ ಕೂಡ ಸಸ್ಯಗಳು ನೇರವಾಗಿ ಬಳಕೆ ಮಾಡಿಕೊಳ್ಳುವಂತಹ ರೂಪದಲ್ಲಿ ಇರೋದಿಲ್ಲ. ಇದನ್ನು ಸಸ್ಯಗಳ ಮೂಲಕ ಸ್ಥಿರೀಕರಣ ಕ್ರಿಯೆಯನ್ನು ಬಳಕೆ ಮಾಡಿಕೊಳ್ಳುತ್ತವೆ. ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಎಲೆಗಳ ಮೇಲೆ ಬೀಳುವಂತಹ ಧೂಳು, ಕೆಲವು ಕಲ್ಮಶಗಳು ಅಂಟಿಕೊಂಡಿರ್ತವೆ. ಅದನ್ನು ಮಳೆ ಹನಿಗಳು ತೊಳೆದು ಬಿಡುತ್ತವೆ. ಇದರಿಂದ ಸಸ್ಯಗಳ ಎಲೆಗಳಿಗೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳುತ್ತೆ. ಹಾಗೆ ಬೆಳಕು ಕೂಡ ಹೇರಳವಾಗಿ ದೊರೆಯುತ್ತೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಸಹಕಾರಿಯಾಗುತ್ತೆ. ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಹೊಂದಲಿಕ್ಕೆ ಕೂಡ ಇದು ಸಹಕರಿಸುತ್ತೆ. ಅಲ್ಲದೆ ಹಚ್ಚ ಹಸಿರಿನಿಂದ ಕೂಡಿರಲಿಕ್ಕೆ ಇದು ಸಹಕಾರಿಯಾಗುತ್ತೆ. ಪ್ರಾರಂಭದ ಮಳೆ ಹನಿ ಭೂಮಿಗೆ ಬಿದ್ದಾಗ ಬೇಸಿಗೆಯ ಬಿಸಿಲಿಗೆ ಸತ್ತು ಹೋದಂತಹ ಹುಲ್ಲುಗಳು, ಹಲವು ರೀತಿಯ ಗಿಡಗಳ ಬೇರುಗಳು ಅವುಗಳ ರಂಧ್ರಗಳ ಮೂಲಕ ನೀರು ಸಂಚರಿಸಿ ನೆಲವನ್ನು ಮೃದು ಮಾಡಲಿಕ್ಕೆ ಪ್ರಾರಂಭವಾಗುತ್ತೆ. ಹಾಗೆ ಸಸ್ಯಗಳು ಚಿಗುರುವಂತೆ ಮಾಡುತ್ತೆ. ಸಸ್ಯಗಳಿಗೆ ತ್ವರಿತವಾಗಿ ಬೆಳವಣಿಗೆಗೆ ಅನುಕೂಲವಾಗುವಂತಹ ಎಲ್ಲ ರೀತಿಯ ಪೋಷಕಾಂಶಗಳನ್ನು ಒದಗಿಸಿಕೊಡುತ್ತೆ. ಮೊದಲ ಮಳೆಯ ನೀರಿನ ಸದುಪಯೋಗವನ್ನು ನಾವು ಯಾಕೆ ಮಾಡ್ಕೋಬೇಕು ಅಂತಂದರೆ, ಮಳೆಗಾಲದಲ್ಲಿ ಪ್ರಾರಂಭದ ಮಳೆ ಅತಿ ಶ್ರೇಷ್ಠವಾದಂತಹ ಮಳೆ ಅಂತ ನಾವು ಹೇಳ್ತೀವಿ. ಇದು ಹಳ್ಳ ಕೊಳ್ಳಗಳಲ್ಲಿ ಇಂಗುವಷ್ಟು ಅಥವಾ ಹೊಲಗದ್ದೆ ಭೂಮಿಗಳಲ್ಲಿ ಇಂಗುವಷ್ಟು ಮಾತ್ರ ಬರುವಂಥದ್ದು. ನಂತರದ ದಿನಗಳಲ್ಲಿ ಬರುವಂತಹ ಮಳೆಯನ್ನು ನಾವು ಶೇಖರಿಸಿಟ್ಟುಕೊಳ್ಳುವಂಥದ್ದು. ನದಿ, ಕೊಳ, ಬಾವಿ, ಕೆರೆ ಕಟ್ಟೆಗಳು ತುಂಬುವಷ್ಟು ಬರುತ್ತೆ. ಆದರೂ ಮೊದಲ ಮಳೆಗಿರುವಂತಹ ಪ್ರಾಮುಖ್ಯತೆ ಈ ಮಳೆಗಳಿಗಿರಲ್ಲ. ಮೊದಲನೆಯ ಮಳೆ ನೀರಿನಲ್ಲಿ ಬೆಳೆ ಪೋಷಕಾಂಶಗಳು ಹೇರಳವಾಗಿರುತ್ತೆ.
ಇಂತಹ ಸತ್ವಾಂಶಗಳು ಒದಗಿಸುವ ಯಾವುದೇ ಕೃತಕ ಪೋಷಕಾಂಶಗಳನ್ನು ನಾವು ತಯಾರಿ ಮಾಡಲಿಕ್ಕೆ ಸಾಧ್ಯವಾಗಲ್ಲ. ಹೊರನೋಟಕ್ಕೆ ಇದು ಕೇವಲ ನೀರು ಅಂತ ಅಂದರೂ ಕೂಡ ಅದು ನೆಲಕ್ಕೆ ಬಿದ್ದಾಗ ಮೇಲ್ಮಣ್ಣು ಸಾವಯವ ತ್ಯಾಜ್ಯಗಳನ್ನು ಒಟ್ಟಿಗೆ ಸಾಗಿಸುತ್ತೆ. ಅಲ್ಲದೆ ಸಾವಯವ ವಸ್ತು ತ್ಯಾಜ್ಯಗಳು ಬೇಸಿಗೆಯಲ್ಲಿ ಗಾಳಿಯ ಮೂಲಕ ಸವಕಳಿಯಾದಂತಹ ಮೇಲ್ಮಣ್ಣಲ್ಲಿ ಎಲ್ಲವನ್ನು ಸೇರಿಸಿ ಅದು ಫಲವತ್ತಾಗುವಂತೆ ಮಾಡುತ್ತೆ. ಸಾವಯವ ಕೃಷಿಯನ್ನು ಮಾಡ್ತಕ್ಕಂಥ ರೈತರು ಮೊದಲ ಮಳೆಯ ನೀರನ್ನು ತಮ್ಮ ಭೂಮಿಯಲ್ಲಿ ಇಂಗುವಂತೆ ಮಾಡುವಂಥದ್ದು ಅತ್ಯವಶ್ಯ. ನಿಮ್ಮ ಹೊಲದ ನೀರು ಹರಿಯುವಂತಹ ಕಾಲುವೆಯನ್ನು ಮಳೆಗಾಲ ಬರುವ ಮೊದಲೇ ಸ್ವಚ್ಛ ಮಾಡಿ ಇಟ್ಕೋಬೇಕಾಗತ್ತೆ. ಮಳೆ ಬಂದಾಗ ನೀರು ಸಾವಯವ ತ್ಯಾಜ್ಯಗಳು ಅದರಲ್ಲಿ ಅಲ್ಲಲ್ಲಿ ಬಂದಿಯಾಗಿರುವಂತಹ ಸಂಗ್ರಹವಾಗಿರುವಂತಹ ಮಣ್ಣಿಗೆ ಅಥವಾ ಬೆಳೆಯ ಬೇರುಗಳಿಗೆ ದೊರೆಯುವಂತೆ ಅದು ಸಹಕರಿಸಬೇಕು. ಆ ರೀತಿಯಲ್ಲಿ ನಾವು ಭೂಮಿಯನ್ನು ಅಚ್ಚುಕಟ್ಟಾಗಿ ಸಮತಟ್ಟಾಗಿ ಇಟ್ಕೋಬೇಕಾಗತ್ತೆ. ಭೂಮಿಗೆ ಬರುವಂತಹ ಮೊದಲ ಮಳೆಯ ನೀರು ಅಂದರೆ ಪ್ರಾರಂಭದ ಮಳೆಯ ನೀರು ತರಗೆಲೆ ಮುಂತಾದ ಸಾವಯವ ತ್ಯಾಜ್ಯಗಳನ್ನು ಹೊಲದಿಂದ ಹೊರಗಡೆ ಹೋಗದಂತೆ ತಮ್ಮ ಭೂಮಿಯಲ್ಲೇ ಈ ಮಳೆಯ ನೀರು ಇಂಗುವಂತೆ ತಮ್ಮ ರೈತರು ತಮ್ಮ ಭೂಮಿಗಳಲ್ಲಿ ನೋಡಿಕೊಳ್ಳುವುದು ಉತ್ತಮ. ಮಳೆ ನೀರನ್ನು ಸಂಗ್ರಹಿಸಿ ತೋಟಗಳ ಬೆಳೆಗಳಿಗೆ ನೀಡುವಂಥದ್ದು ಅತ್ಯಮೂಲ್ಯವಾದದ್ದು. ಯಾಕಂದರೆ ಈ ನೀರನ್ನು ನಾವು ಅಮೃತಕ್ಕೆ ಸಮಾನ ಅಂತ ಕರಿತೀವಿ. ಹಾಗಾಗಿ ಹೊಲದಲ್ಲಿ ಬೀಳುವಂತಹ ಮೊದಲನೇ ಮಳೆ ನೀರನ್ನು ಯಾವುದೇ ಕಾರಣಕ್ಕೂ ಹೊರ ಹೋಗದಂತೆ ತಮ್ಮ ಭೂಮಿಯಲ್ಲಿ ಇಂಗುವಂತೆ ಮಾಡುವಂಥದ್ದು ತುಂಬ ಮುಖ್ಯವಾಗಿರುತ್ತೆ. ನಮ್ಮ ಇವತ್ತಿನ ಈ ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ತಾವೇನಾದರೂ ನಮ್ಮ ಈ ಕೃಷಿ ಸ್ಫೂರ್ತಿ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ತಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.